ಎಲ್ಲರಿಗೂ ನಮಸ್ಕಾರ. ಎಂಎನ್ಡಿ ಲಾ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಎಂಎನ್ಡಿ ಅಡ್ವೊಕೇಟ್. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರವನ್ನ ನಾನು ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ಒಂದು 3 ದೃಷ್ಟಾಂತಗಳನ್ನ ಅಥವಾ ಒಂದು 3 ಸನ್ನಿವೇಶಗಳನ್ನು ತಮಗೆ ವಿವರಿಸ್ತೇನೆ. ಆ ಸನ್ನಿವೇಶಗಳ ಮೂಲಕವಾಗಿ ಇವತ್ತಿನ ಕಾನೂನಿನ ವಿಚಾರವನ್ನ ಸ್ಪಷ್ಟವಾಗಿ ಸರಳವಾಗಿ ತಮಗೆ ವಿವರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಸ್ನೇಹಿತರೆ, ಮೊದಲನೇ ಸನ್ನಿವೇಶವನ್ನು ನಾವು ತಿಳ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ನಾವು ನಮ್ಮ 2 ಎಕರೆಯ ಜಮೀನನ್ನ ಮಾರಾಟ ಮಾಡೋದಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ವು. ಆದರೆ ನಮ್ಮ ಅಕ್ಕ ತಂಗಿಯರು ಆ ಸ್ವತ್ತುಗಳನ್ನ ಅಥವಾ ಆ ಸೊತ್ತನ್ನ 2 ಎಕರೆ ಸೊತ್ತನ್ನ ಮಾರಾಟ ಮಾಡದಂತೆ ನಿರ್ಬಂಧಕಾಜ್ಞೆಯನ್ನು ತಂದಿದ್ದಾರೆ. ಇದು ಮೊದಲನೆಯ ಸನ್ನಿವೇಶ. ಎರಡನೆಯ ಸನ್ನಿವೇಶ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ, ನಾಳೆ ಬೆಳಗ್ಗೆ ಮದುವೆಯ ಮುಹೂರ್ತ ನಡಿಬೇಕಾಗಿತ್ತು. ಆದರೆ ಮದುವೆಯ ಮುಹೂರ್ತ ನಡೆಯದಂತೆ ನಿರ್ಬಂಧಕಾಜ್ಞೆಯನ್ನು ತರಲಾಗಿದೆ ಅಥವಾ ಇಂಜೆಕ್ಷನ್ ಅನ್ನು ತರಲಾಗಿದೆ. ಇದು ಎರಡನೆಯ ಸನ್ನಿವೇಶ. ಇನ್ನೊಂದು ಮೂರನೆಯ ಸನ್ನಿವೇಶ ಇದೆ ಸ್ನೇಹಿತರೆ. ಅದು ಏನಪ್ಪಾ ಅಂತಂದ್ರೆ, ನನ್ನ ಪುಸ್ತಕದ ಬಿಡುಗಡೆ ಈ ತಿಂಗಳ 10ನೇ ತಾರೀಕು ನಡಿಬೇಕಾಗಿತ್ತು. ಆದರೆ ಪುಸ್ತಕವನ್ನ ಬಿಡುಗಡೆ ಮಾಡದಂತೆ ಇಂಜೆಕ್ಷನ್ ಅನ್ನು ತರಲಾಗಿದೆ ಅಥವಾ ನಿರ್ಬಂಧಕಾಜ್ಞೆಯನ್ನು ತರಲಾಗಿದೆ. ಇಲ್ಲಿ 3 ಸನ್ನಿವೇಶಗಳಲ್ಲಿ ಒಂದನೇದರಲ್ಲಿ ಅಕ್ಕ ತಂಗಿಯರು ಸ್ವತ್ತನ್ನು ಮಾರಾಟ ಮಾಡದಂತೆ ನಿರ್ಬಂಧಕಾಜ್ಞೆಯನ್ನು ತಂದಿದ್ದಾರೆ. ಎರಡನೆಯ ಒಂದು ಸನ್ನಿವೇಶದಲ್ಲಿ ಮದುವೆ ನಡೆಯದಂತೆ ನಿರ್ಬಂಧಕಾಜ್ಞೆಯನ್ನು ತರಲಾಗಿದೆ. ಮೂರನೇ ಸನ್ನಿವೇಶದಲ್ಲಿ ಪುಸ್ತಕ ಬಿಡುಗಡೆ ಆಗದಂತೆ ನಿರ್ಬಂಧಕಾಜ್ಞೆಯನ್ನು ತರಲಾಗಿದೆ. ಈ 3 ಸನ್ನಿವೇಶಗಳಲ್ಲಿ ಒಂದು ಕಾಮನ್ ಆಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ನಿರ್ಬಂಧಕಾಜ್ಞೆ ಅಥವಾ ಇಂಜಂಕ್ಷನ್. ನೀವು ಸ್ನೇಹಿತರೆ ಈ ಒಂದು ಅಂಶವನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದು ಏನಪ್ಪಾ ಅಂತಂದ್ರೆ, ಇಲ್ಲಿ ನ್ಯಾಯಾಲಯ ದಯಪಾಲಿಸಿರ್ತಕ್ಕಂಥದ್ದು ತಾತ್ಕಾಲಿಕ ನಿರ್ಬಂಧಕಾಜ್ಞೆ ಅಥವಾ ಟೆಂಪ್ರವರಿ ಇಂಜೆಕ್ಷನ್ ಹೊರತು ಶಾಶ್ವತವಾಗಿರ್ತಕ್ಕಂಥ ನಿರ್ಬಂಧಕಾಜ್ಞೆಯನ್ನು ಅಲ್ಲ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಅಂದ್ರೆ ಮದುವೆ ನಡೆಯದಂತೆ, ಸೊತ್ತನ್ನ ಮಾರಾಟ ಮಾಡದಂತೆ, ಪುಸ್ತಕವನ್ನು ಬಿಡುಗಡೆ ಮಾಡದಂತೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಹೇರಲಾಗಿದೆಯೇ ಹೊರತು ಶಾಶ್ವತವಾಗಿರ್ತಕ್ಕಂಥ ನಿರ್ಬಂಧ ಅಲ್ಲ ಎಂಬತಕ್ಕಂಥ ಅಂಶವನ್ನು ನೀವು ತಿಳ್ಕೊಳ್ಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಅಂಶವನ್ನು ನೀವು ಅದರ ಜೊತೆಯಲ್ಲಿ ತಿಳ್ಕೊಳ್ಬೇಕು. ಈ ಒಬ್ಬ ವ್ಯಕ್ತಿಗೆ ನೀಡಿರ್ತಕ್ಕಂಥ ನಿರ್ಬಂಧಕಾಜ್ಞೆ, ಮದುವೆಗೆ, ಸೊತ್ತಿಗೆ ಹಾಗೂ ಆ ಪುಸ್ತಕ ಬಿಡುಗಡೆಗೆ ನೀಡಿರ್ತಕ್ಕಂಥ ನಿರ್ಬಂಧಕಾಜ್ಞೆ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್, ಅಂದ್ರೆ ಏಕಪಕ್ಷೀಯವಾಗಿರ್ತಕ್ಕಂಥ ತಾತ್ಕಾಲಿಕ ನಿರ್ಬಂಧಕಾಜ್ಞೆ ಎಂಬತಕ್ಕಂಥದನ್ನು ನಾವು ತಿಳ್ಕೊಂಡಿರಬೇಕು. ಏನು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಬಂಧಕಾಜ್ಞೆ ಅಂದ್ರೆ ಏನು ಅಂತಂದ್ರೆ, ನಿಮ್ಮ ಅಹವಾಲನ್ನು ಇಲ್ಲೆಲ್ಲೂ ಕೇಳಿಲ್ಲ. ನಿಮ್ಮ ಸೊತ್ತಿನ ಬಗ್ಗೆ ನಿಮ್ಮ ಅಹವಾಲನ್ನು ಕೇಳಿಲ್ಲ. ಅಕ್ಕ ತಂಗಿಯರ ಅಹವಾಲನ್ನು ಕೇಳಿ ನಿರ್ಬಂಧಕಾಜ್ಞೆಯನ್ನು ಕೊಡಲಾಗಿದೆ ಮಾರಾಟ ಮಾಡದಂತೆ. ಅಂದ್ರೆ ಏಕಪಕ್ಷೀಯವಾಗಿ, ಅಂದ್ರೆ ನೀವು ನೈಸರ್ಗಿಕ ನ್ಯಾಯದ ಪ್ರಕಾರವಾಗಿ 2 ಜನ ಪಕ್ಷಕಾರ, ಇಬ್ಬರ ಪಕ್ಷಕಾರರ ಅಹವಾಲನ್ನು ಕೇಳಿದ ನಂತರವಾಗಿ ಆದೇಶ ಮಾಡಬೇಕು. ಆದ್ರೆ ಈ ಒಂದು ಎಕ್ಸ್ಪಾರ್ಟಿ ಟೆಂಪ್ರವರಿ ಇಂಜೆಕ್ಷನ್ ಅಲ್ಲಿ ಏನಾಗಿರ್ತದೆ ಅಂದ್ರೆ ಏಕಪಕ್ಷೀಯವಾಗಿರ್ತಕ್ಕಂಥ ಆದೇಶಗಳಾಗಿರುತ್ತದೆ. ಒಂದು ಪಕ್ಷದವರ ಅಹವಾಲನ್ನು ಮಾತ್ರ ಕೇಳಿ ಆದೇಶವನ್ನು ಮಾಡಲಾಗಿರುತ್ತೆ. ನಿಮ್ಮ ಒಂದು ಅಹವಾಲವನ್ನು ಕೇಳಿರೋದಿಲ್ಲ, ನಿಮ್ಮ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿರೋದಿಲ್ಲ. ನೋಡಿ, ಈ ಒಂದು ಮೇಲಿನ ಮೊದಲನೇ ಉದಾಹರಣೆಯಲ್ಲಿ ನಾನು ಹೇಳಿದೆ, ಅಕ್ಕ ತಂಗಿಯರು ಇಂಜೆಕ್ಷನ್ ಆರ್ಡರ್ ಅನ್ನು ತಂದಿದ್ದಾರೆ. ಏಕಪಕ್ಷೀಯವಾಗಿ ಆ ಒಂದು ಇಂಜೆಕ್ಷನ್ ಆರ್ಡರ್ ಅನ್ನು ನ್ಯಾಯಾಲಯ ದಯಪಾಲಿಸಿದೆ. ಕೇವಲ ಅಕ್ಕ ತಂಗಿಯರ ಅಹವಾಲನ್ನು ಮಾತ್ರ ಕೇಳಿದೆ, ನಿಮ್ಮ ಅಹವಾಲನ್ನು ಕೇಳೇ ಇಲ್ಲ. ಒಂದು ಪಕ್ಷದವರ ಅಹವಾಲನ್ನು ಕೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಇದು ನೈಸರ್ಗಿಕ ನ್ಯಾಯಕ್ಕೆ ವಿರೋಧವಾಗಿರ್ತಕ್ಕಂಥದ್ದೇ? ಖಂಡಿತವಾಗ್ಲೂ ಅಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ, ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ಗಳನ್ನ ಒಂದು ಪಕ್ಷಕಾರರ ಅಹವಾಲನ್ನ ಕೇಳಿ ದಯಪಾಲಿಸತಕ್ಕಂಥದ್ರ ಹಿಂದಿನ ಉದ್ದೇಶ ಏನಪ್ಪಾ ಅಂತಂದ್ರೆ, ನೋಡಿ, ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಅನ್ನ ಪಾಸ್ ಮಾಡದೇ ಹೋಗಿದ್ದಂತ ಒಂದು ಸಂದರ್ಭದಲ್ಲಿ ಆ ಸ್ವತ್ತು ಮಾರಾಟವಾಗ್ತಾ ಇತ್ತು, ಮದುವೆ ನಡೆದೋಗ್ತಾ ಇತ್ತು, ಪುಸ್ತಕ ಬಿಡುಗಡೆ ಆಗ್ತಾ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಆ ಒಂದು ಪುಸ್ತಕದಿಂದ, ಮದುವೆಯಿಂದ, ಆ ಒಂದು ಸ್ವತ್ತಿನ ಮಾರಾಟದಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಅನಾಹುತಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಯಾವುದೋ ವ್ಯಕ್ತಿಗೆ ಇರ್ರಿಪೇರಬಲ್ ಲಾಸ್ ಆಗುತ್ತೆ, ತುಂಬಲಾರದಿರ್ತಕ್ಕಂಥ ನಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ತಾತ್ಕಾಲಿಕವಾಗಿ ಕೊಟ್ಟಿರ್ತಾರೆ, ಶಾಶ್ವತವಾಗಿ ಕೊಟ್ಟಿರೋದಿಲ್ಲ. ಶಾಶ್ವತವಾಗಿ ಯಾವಾಗ ಕೊಡ್ತಾರೆ ಅಂತಂದ್ರೆ, ನಿಮ್ಮ ಅಹವಾಲನ್ನು ಸಹ ಅವರು ಕೇಳ್ಕೊಳ್ಬೇಕು, ನಿಮ್ಮ ದಾಖಲಾತಿಗಳನ್ನು ಸಹ ಪರಿಶೀಲನೆ ಮಾಡಬೇಕು. ಉಭಯ ಪಕ್ಷಕಾರರ ದಾಖಲಾತಿಗಳನ್ನ, ಅಹವಾಲುಗಳನ್ನ, ಸಾಕ್ಷಿಗಳನ್ನ ಸ್ವೀಕರಿಸಿ ನಂತರವಾಗಿ ವಾದ ವಿವಾದಗಳನ್ನು ಕೇಳಿ ಕೊನೆಯದಾಗಿ ಕೊಡ್ತಕ್ಕಂಥದ್ದು ಪರ್ಮನೆಂಟ್ ಇಂಜೆಕ್ಷನ್. ಇದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರವೇ. ನನ್ನ ವಿಚಾರ ಇವತ್ತು ಇಂಜೆಕ್ಷನ್ ಬಗ್ಗೆ ಅಲ್ಲ. ನಾನಿವತ್ತು ಮಾತನಾಡೋದಕ್ಕೆ ಬಂದಿರತಕ್ಕಂಥದ್ದು ಯಾವುದರ ಬಗ್ಗೆಪ್ಪ ಅಂತಂದ್ರೆ, ಇಂತಹ ಒಂದು ಏಕಪಕ್ಷೀಯ ಆದೇಶಗಳಿಂದ, ಇಂತಹ ಒಂದು ಏಕಪಕ್ಷೀಯ ನಿರ್ಬಂಧಕಾಜ್ಞೆಗಳನ್ನು ತಡಿತಕ್ಕಂಥದ್ದು ಹೇಗೆ, ಇವುಗಳನ್ನ ಜಾರಿ ಆಗದೆ ಇರತಕ್ಕಂಥದ್ದನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಇವುಗಳಿಂದ ರಕ್ಷಣೆ ಇಲ್ವೇ. ನಾವು ನಮ್ಮ ಮನೆಯ ಸೈಟ್ನಲ್ಲಿ ಒಂದು ಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಪಕ್ಕದ ಸೈಟ್ನವರು ನಿರ್ಬಂಧಕಾಜ್ಞೆ ತಂದು ಮನೆ ಕಟ್ಟತಕ್ಕಂಥ ಕಾರ್ಯವನ್ನು ನಿಲ್ಲಿಸ್ತಾನೆ.
ಆ ಮನೆ ಕಟ್ಟತಕ್ಕಂಥ ಕಾರ್ಯವನ್ನು ನಿಲ್ಲಿಸದ ಹಾಗೆ, ಆ ನಿರ್ಬಂಧಕಾಜ್ಞೆಯನ್ನು ತರದ ಹಾಗೆ ಯಾವ ರೀತಿಯಲ್ಲಿ ತಡಿಬೇಕು ಎಂಬತಕ್ಕಂಥದ್ದು ಇವತ್ತು ನನ್ನ ಕಾನೂನಿನ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಈ ಒಂದು ವಿಚಾರವನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರೆ, ಇದುವರೆಗೂ ಸಹ ನನ್ನ ಚಾನಲ್ ಅನ್ನ ಯಾರಾದರೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಾನು ಉಚಿತವಾಗಿ ನಿಮಗೆ ಸಲಹೆಯನ್ನ ಕೊಡೋದಕ್ಕೆ, ಈ ಒಂದು ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಅದು ಬಹಳ ಅನುಕೂಲವಾಗುತ್ತೆ ಅಂತ ಹೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ನಮ್ಮ ಮುಖ್ಯವಾಗಿರ್ತಕ್ಕಂಥ ಕಾನೂನಿನ ವಿಚಾರ ಇಂಥದ್ದೇ. ಇಂತಹ ಒಂದು ನಿರ್ಬಂಧಕಾಜ್ಞೆಗಳನ್ನು ನ್ಯಾಯಾಲಯ ನೀಡದಂತೆ ತಡೆಯೋದು ಹೇಗೆ ಎಂಬತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಮೇಲಿನ ಒಂದು ಉದಾಹರಣೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಆ ಸ್ವತ್ತನ್ನ ಮಾರಾಟ ಮಾಡದಂತೆ ಆ ಒಂದು ಅಕ್ಕ ತಂಗಿಯರು ನಿರ್ಬಂಧಕಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಅವರು ಜಾರಿ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾವು ಸ್ವತ್ತನ್ನ ಮಾರಾಟ ಮಾಡೋದಿಕ್ಕೆ ಹೊರಟಂತಹ ಒಂದು ಸಂದರ್ಭದಲ್ಲಿ ಯಾರು ಈ ಒಂದು ವಿಚಾರದ ಬಗ್ಗೆ ಆಕ್ಷೇಪವನ್ನು ಎತ್ತಬಹುದು ಎಂಬತಕ್ಕಂಥದ್ದು ನಿಮಗೆ ತಿಳುವಳಿಕೆಗೆ ಬರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಿರ್ಬಂಧಕಾಜ್ಞೆಯನ್ನ ತರುವುದಕ್ಕಿಂತ ಪೂರ್ವದಲ್ಲೇ ನೀವು ನ್ಯಾಯಾಲಯಕ್ಕೆ ಒಂದು ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಬೇಕು. ಆ ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದಂತ ಒಂದು ಸಂದರ್ಭದಲ್ಲಿ ಅವರಿಗೆ ತಾತ್ಕಾಲಿಕ ನಿರ್ಬಂಧಕಾಜ್ಞೆಯನ್ನ ನ್ಯಾಯಾಲಯ ದಯಪಾಲಿಸುವುದಿಲ್ಲ. ಕೇವಿಯಟ್ ಅಂದ್ರೆ ಏನು ಎಂಬತಕ್ಕಂಥದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಈ ಕೇವಿಯಟ್ ಏನು ಇಲ್ಲ, ಈ ಒಂದು ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಳಿಂದ ನಿಮ್ಮನ್ನ ರಕ್ಷಣೆ ಮಾಡತಕ್ಕಂಥ ಗುರಾಣಿಯಾಗಿರ್ತಕ್ಕಂಥದ್ದು. ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಳಿಂದ ಗುರಾಣಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ, ರಕ್ಷಣಾತ್ಮಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸ್ನೇಹಿತರೆ, ಈಗ ಕೇವಿಯಟ್ ಅರ್ಜಿಯನ್ನು ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು ಅಂತ ನೋಡೋಣ. ಈ ಕೇವಿಯಟ್ ಅರ್ಜಿನಲ್ಲಿ ಏನಾಗಿರುತ್ತೆ ಅಂದ್ರೆ, ಎಕ್ಸ್ ಎಂಬತ್ತಿರ್ತಕ್ಕಂಥ ವ್ಯಕ್ತಿ ನನ್ನ ಆಸ್ತಿಯ ಮೇಲೆ ಅಥವಾ ನನ್ನ ಒಂದು ಸ್ವತ್ತಿನ ಮೇಲೆ ಕೇಸನ್ನ ಅಥವಾ ಪ್ರಕರಣವನ್ನ ದಾಖಲು ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಒಂದು ಪಕ್ಷ ಆ ವ್ಯಕ್ತಿ ಏನಾದರೂ ಸಹ ನನ್ನ ಸ್ವತ್ತಿನ ಮೇಲೆ ಅಥವಾ ನನ್ನ ಆಸ್ತಿಯ ಮೇಲೆ ಏನಾದರೂ ಸಹ ಒಂದು ಪ್ರಕರಣವನ್ನು ದಾಖಲು ಮಾಡಿದಂತಹ ಒಂದು ಸಂದರ್ಭದಲ್ಲಿ ನನ್ನ ಅಹವಾಲನ್ನ ಕೇಳದೆ, ನನ್ನ ಗಮನಕ್ಕೆ ತಾರದೆ, ನನ್ನ ದಾಖಲಾತಿಗಳನ್ನು ಪರಿಶೀಲಿಸದೆ ಯಾವುದೇ ರೀತಿಯಲ್ಲೂ ಸಹ ವ್ಯಕ್ತಿಗೆ ಪರಿಹಾರವನ್ನು ನೀಡಬಾರದು, ಆದೇಶವನ್ನ ಮಾಡಬಾರದು, ಕ್ರಮವನ್ನ ತೆಗೆದುಕೊಳ್ಳಬಾರದು ಎಂದು ನ್ಯಾಯಾಲಯಕ್ಕೆ ಮಾಡಿಕೊಳ್ತಕ್ಕಂಥ ಮನವಿಯಾಗಿದೆ. ಸ್ನೇಹಿತರೆ, ಇಷ್ಟೇ. ನಿಮ್ಮದೊಂದು ಸ್ವತ್ತಿದೆ, ಆ ಸ್ವತ್ತಿನಲ್ಲಿ ನೀವು ಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದೀರಾ ಅಥವಾ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀರಾ, ಮಾರಾಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಳ್ಳಿ. ಅಂತ ಒಂದು ಸಂದರ್ಭದಲ್ಲಿ ನಿಮಗೆ ಯಾವ್ದಾದ್ರು ವ್ಯಕ್ತಿಗಳ ಬಗ್ಗೆ ಅನುಮಾನ ಬಂದ್ರೆ ಅವರು ಮಾರಾಟವನ್ನ ತಡಿಬಹುದು ಅಥವಾ ಅಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯವನ್ನ ತಡಿಬಹುದು ಎಂಬತಕ್ಕಂಥ, ಅಂದ್ರೆ ಕಟ್ಟಡ ನಿರ್ಮಾಣ ಕಾರ್ಯ ಅಥವಾ ಮಾರಾಟವನ್ನ ಇಂಜೆಕ್ಷನ್ ಆರ್ಡರ್ ನ ತರುವುದರ ಮೂಲಕವಾಗಿ ತಡಿಬಹುದು ಎಂಬತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂದ್ರೆ, ಅನುಮಾನ ಬಂದಂತ ಒಂದು ಸಂದರ್ಭದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನಪ್ಪಾ ಅಂತಂದ್ರೆ, ಒಬ್ಬ ನಿರ್ದಿಷ್ಟ ವ್ಯಕ್ತಿ ಹಾಗೂ ನಿರ್ದಿಷ್ಟ ಸ್ವತ್ತು, ಅದೇ ನಿಮ್ಮ ಸ್ವತ್ತು ಹಾಗೂ ಆ ವ್ಯಕ್ತಿ ಅವರ ಹೆಸರನ್ನು ನಮೂದನೆ ಮಾಡಿ, ಸ್ವತ್ತನ್ನು ನಮೂದು ಮಾಡಿ, ಆ ವ್ಯಕ್ತಿಯ ಹೆಸರು ವಿಳಾಸವನ್ನು ನಮೂದನೆ ಮಾಡಿ ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿ. ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಏನಾದರೂ ಸಹ ಆ ವ್ಯಕ್ತಿ ಪ್ರಕರಣವನ್ನು ನಿಮ್ಮ ಸೈಟಿನ ಮೇಲೆ ಮಾರದಂತೆ, ನಿಮ್ಮ ಜಮೀನಿನ ಮೇಲೆ ಮಾರದಂತೆ ಅವನು ತರೋದಕ್ಕೆ ಪ್ರಯತ್ನ ಮಾಡದ ಇಂಜೆಕ್ಷನ್ ಅಂದಾಗ ನಿಮ್ಮ ಗಮನಕ್ಕೆ ತರದ ಏಕಪಕ್ಷೀಯ ಆದೇಶಗಳನ್ನು ನ್ಯಾಯಾಲಯ ಮಾಡೋದಿಲ್ಲ. ಏಕಪಕ್ಷೀಯ ಆದೇಶ ಸಾಧ್ಯನೇ ಇಲ್ಲ. ಕೇವಿಯಟ್ ಅನ್ನು ಸಲ್ಲಿಸತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ನಿಮ್ಮ ಸ್ವತ್ತಿನ ಪರಭಾರೆಯನ್ನು ನಿಷೇಧ ಮಾಡೋದಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದ್ರೆ, ನಿಮ್ಮ ಸ್ವತ್ತಿನಲ್ಲಿ ಕಾಮಗಾರಿಯನ್ನ ಕೈಗೊಳ್ಳೋದಿಕ್ಕೆ ಯಾರಾದರೂ ಸಹ ಆಕ್ಷೇಪಣೆಗಳನ್ನು ಎತ್ತಿದಂತಹ ಸಂದರ್ಭದಲ್ಲಿ, ಅನುಮಾನ ಬಂದಂತಹ ಸಂದರ್ಭದಲ್ಲಿ ನೀವೊಂದು ಕೇವಿಯಟ್ ಅರ್ಜಿಯನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಆ ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಯಾರು ನಿಮ್ಮ ಮೇಲೆ ಪ್ರಕರಣ ಹೂಡ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಸಹ ಏಕಪಕ್ಷೀಯವಾದ ಆದೇಶಗಳು ಜಾರಿಯಾಗುವುದಿಲ್ಲ. ನಿಮ್ಮ ಅಹವಾಲನ್ನ ಕೇಳಿ ನಂತರವಾಗಿ ಆದೇಶವನ್ನ ಮಾಡಲಾಗ್ತದೆ. ಆ ಒಂದು ಅರ್ಜಿಯ ವಿಚಾರಣೆಯ ದಿವಸ ನಿಮಗೆ ನೋಟಿಸ್ ಅನ್ನ ಕೊಡಲಾಗ್ತದೆ. ಇಂಥ ತಾರೀಕು ನೋಟಿಸಿನ ವಿಚಾರಣೆ ಇದೆ, ಇಂಥ ತಾರೀಕು ಐಎ ಅಂದ್ರೆ ಅವನು ಮಧ್ಯಂತರ ಅರ್ಜಿಯ ವಿಚಾರಣೆ ಇದೆ, ಬನ್ನಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಬನ್ನಿ ಅಂತ ಹೇಳಿ ನೋಟಿಸ್ ಬರುತ್ತೆ. ಆ ನೋಟಿಸಿನ ಪ್ರಕಾರ ತಾವು ನ್ಯಾಯಾಲಯಕ್ಕೆ ಹೋಗಿ ತಮ್ಮ ದಾಖಲಾತಿಗಳನ್ನು ಕೊಟ್ಟು ನಂತರವಾಗಿ ತಮ್ಮ ಅಹವಾಲನ್ನು ಹೇಳಿದ ನಂತರವಾಗಿ ಆದೇಶ ಆಗುತ್ತೆ. ಅಂದ್ರೆ ಇಷ್ಟೇ ನೀವು ತಿಳ್ಕೊಳ್ಬೇಕು. ಕೇವಿಯಟಿನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಏಕಪಕ್ಷೀಯ ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಳನ್ನು ತಡಿತಕ್ಕಂಥದ್ದು ಆಗಿದೆ. ಇಂತಹ ಒಂದು ಕೇವಿಯಟ್ ಅನ್ನು ನೀವು ಸಲ್ಲಿಸಬೇಕಾಗಿರ್ತಕ್ಕಂಥ ಸಂದರ್ಭ ಏನಪ್ಪಾ ಅಂದ್ರೆ, ನಿಮಗೆ ಅನುಮಾನ ಬಂದಾಗ ಯಾರಾದರೂ ನಿನ್ನ ಮಾರಾಟಕ್ಕೆ ತೊಂದರೆ ಮಾಡ್ತಾರೆ ಅಥವಾ ನಮ್ಮ ಕನ್ಸ್ಟ್ರಕ್ಷನ್ ಮಾಡೋದಿಕ್ಕೆ ಅಥವಾ ಕಟ್ಟಡ ಕಾಮಗಾರಿಗೆ ಯಾರಾದರೂ ಸಹ ತೊಂದರೆ ಮಾಡ್ತಾರೆ ಎಂಬತಕ್ಕಂಥ ಅನುಮಾನಗಳು ಬಂದಂತಹ ಸಂದರ್ಭದಲ್ಲಿ ಮಾತ್ರ ನೀವು ನ್ಯಾಯಾಲಯಕ್ಕೆ ಕೇವಿಯಟ್ ಅನ್ನು ಹಾಕಿ ರಕ್ಷಣೆಯನ್ನು ಪಡ್ಕೊಳ್ಬಹುದು. ಆಗ ಎದುರು ಪಕ್ಷಗಾರರಿಗೆ ಇಂಜೆಕ್ಷನ್ ಸಿಗೋದಿಲ್ಲ, ಟೆಂಪರರಿ ಇಂಜೆಕ್ಷನ್ ಸಿಗೋದಿಲ್ಲ, ಎಕ್ಸ್ಪಾರ್ಟಿ ಇಂಜೆಕ್ಷನ್ ಸಿಗೋದಿಲ್ಲ. ಸ್ನೇಹಿತರಿಗೆ, ನಿಮಗೆ ಕೇವಿಯಟ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಗಿದೆ ಎಂಬುದಾಗಿ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿಯಲ್ಲಿ ಕೆಲವು ಕೇವಿಯಟ್ ಬಗ್ಗೆ ಕೆಲವೊಂದು ಮುಖ್ಯಾಂಶಗಳಿದೆ. ಆ ಮುಖ್ಯಾಂಶಗಳನ್ನು ತಮಗೆ ಹೇಳೋದಕ್ಕೆ ಈಗ ಒಂದು ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಈ ಕೇವಿಯಟ್ ಎಂಬತಕ್ಕಂಥದ್ದು ಏಕಪಕ್ಷೀಯ ಆದೇಶಗಳಿಂದ ರಕ್ಷಣೆಯನ್ನು ಮಾಡತಕ್ಕಂಥ ಸಾಧನ ಇದೆ.
ನ್ಯಾಯಾಲಯಗಳು ಏನು ಏಕಪಕ್ಷೀಯ ಆದೇಶಗಳನ್ನು ಮಾಡ್ತವೆ, ಆ ಏಕಪಕ್ಷೀಯ ಆದೇಶಗಳಿಂದ ನಿಮಗೆ ರಕ್ಷಣೆ ಬೇಕು ಅಂದ್ರೆ ಈ ಒಂದು ಕೇವಿಯೇಟ್ ಅರ್ಜಿಯನ್ನು ನ್ಯಾಯಾಲಯಕ್ಕೆ ನೀವು ಸಲ್ಲಿಸಬೇಕಾಗುತ್ತೆ. ಎರಡನೇದಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಕೇವಿಯೇಟ್ ಅರ್ಜಿನಲ್ಲಿ ಎದುರುದಾರನ ಹೆಸರು ಮತ್ತೆ ವಿಳಾಸವನ್ನು ನೀವು ಸ್ಪಷ್ಟವಾಗಿ ನಮೂದು ಮಾಡಿರಬೇಕು. ಅವನ ಹೆಸರಿರಬೇಕು ಮತ್ತೆ ಅವನ ವಿಳಾಸ ಇರಬೇಕು. ಮೂರನೆಯ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ, ಈ ಒಂದು ಕೇವಿಯೇಟ್ ಅರ್ಜಿನಲ್ಲಿ ಆ ಒಂದು ಸ್ವತ್ತಿನ ವಿವರ ಇರಬೇಕು. ಆ ಒಂದು ಸ್ವತ್ತು ಭೌತಿಕ ಸ್ವತ್ತಾಗಿರ್ಬೋದು, ಸ್ಥಿರ ಸ್ವತ್ತಾಗಿರ್ಬೋದು, ಚರ ಸ್ವತ್ತಾಗಿರ್ಬೋದು, ಆ ಸ್ವತ್ತಿನ ಸಂಪೂರ್ಣ ವಿವರ ಇರಬೇಕು. ಇದು ಮೂರನೆಯ ಅಂಶ. ನಾಲ್ಕನೆಯ ಅಂಶ ಸ್ನೇಹಿತರೆ, ಕೇವಿಯೇಟ್ ಅರ್ಜಿ ಕೇವಲ 90 ದಿನಗಳ ಕಾಲ ಮಾತ್ರ ಸಿಂಧುತ್ವವನ್ನು ಹೊಂದಿರುತ್ತೆ. ಇವತ್ತು ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂದ್ರೆ ಇಲ್ಲಿಂದ 90 ದಿನಗಳು. 90 ದಿನಗಳ ಆದ ನಂತರವಾಗಿ ನೀವು ಒಂದು ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. 90 ದಿನಗಳು ಮುಗಿಯೋದನ್ನೇ ಎದುರುದಾರರು ಕಾಯ್ತಾ ಇರ್ತಾರೆ. ಎದುರುದಾರರು ಕಾಯ್ತಾ ಇರೋದನ್ನು ಗಮನದಲ್ಲಿ ಇಟ್ಕೊಂಡು ಮಾರ್ಕ್ ಅನ್ನ ಮಾಡಿಕೊಂಡು ಕ್ಯಾಲೆಂಡರ್ ಅಲ್ಲಿ 90 ದಿನ ನಾಳೆ ಮುಗಿಯುತ್ತೆ ಅಂದ್ರೆ ಇವತ್ತೇ ನೀವು ಒಂದು ಕೇವಿಯೇಟ್ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಸಹ ಮುಖ್ಯವಾಗಿರ್ತಕ್ಕಂಥ 4ನೇ ಅಂಶ. ಅದೇ ರೀತಿಯಲ್ಲಿ 5ನೇ ಮುಖ್ಯವಾಗಿರ್ತಕ್ಕಂಥ ಅಂಶ ತಿಳ್ಕೊಳ್ಳಿ ಕೇವಿಯೇಟ್ ಬಗ್ಗೆ. ಕೇವಿಯೇಟ್ ಒಂದು ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತೆ. ನೀವು ಕೇವಿಯೇಟ್ ಅರ್ಜಿಯನ್ನು ಹಾಕಿದ್ರೆ ಯಾರೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಹೋಗ್ತಾನೆ. ಆಗ ಪ್ರಕರಣ ದಾಖಲಾಗಿ ಅವನಿಗೆ ಏಕಪಕ್ಷೀಯ ಆದೇಶ ಕೇಳ್ತಾನೆ. ಏಕಪಕ್ಷೀಯ ಆದೇಶ ಕೊಡೋದಕ್ಕೆ ಬರಲ್ಲ. ಕಾರಣ ಏನಪ್ಪಾ ಅಂದ್ರೆ ಕೇವಿಯೇಟ್ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ಅದು ಕೇವಿಯೇಟ್ ಇರುತ್ತೆ, ನಿಮಗೆ ಇನ್ಫಾರ್ಮ್ ಆಗ್ತದೆ, ನೀವು ಕೋರ್ಟ್ಗೆ ಹೋಗ್ತೀರಾ, ಅಲ್ಲಿ ನಡೆದೋಗ್ತದೆ. ಆದ್ರೆ ಆ ಒಂದು ಅರ್ಜಿಯ ನಂತರವಾಗಿ ಇನ್ನೊಂದು ಏನಾದ್ರು ಸಹ ಪ್ರಕರಣ ದಾಖಲಾದ್ರೆ ನಿಮ್ಮ ಕೇವಿಯೇಟ್ ಅರ್ಜಿ ರಕ್ಷಣೆಗೆ ಬರೋದಿಲ್ಲ. ಕೇವಿಯೇಟ್ ಅರ್ಜಿ ಒಂದು ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತೆ. 90 ದಿನಗಳ ಅವಧಿ ಇರುತ್ತೆ. 20 ದಿನಗಳಲ್ಲಿ ಯಾರೋ ಒಂದು ಪ್ರಕರಣ ದಾಖಲಾಗುತ್ತೆ, ಅಲ್ಲಿ ಮುಗಿದೋಯ್ತು ನಿಮ್ ಕೇವಿಯೇಟ್. ಇನ್ನೊಂದು ಪ್ರಕರಣ ದಾಖಲಾದ್ರೆ ಕೇವಿಯೇಟ್ ಅಲ್ಲಿ ರಕ್ಷಣೆಗೆ ಬರೋದಿಲ್ಲ ಅನ್ನತಕ್ಕಂಥ ಅಂಶವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅಂದ್ರೆ ಒಂದು ಕೇವಿಯೇಟ್ ಒಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕೇವಿಯೇಟ್ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕಂಥದ್ದು ಅತಿ ಸುಲಭವಾಗಿರತಕ್ಕಂಥ ವಿಧಾನ ಆಗಿರೋದ್ರಿಂದ ವಕೀಲರ ಸಲಹೆ ಮತ್ತೆ ಸಹಕಾರ ಇಲ್ಲದಲ್ಲೇ ನೀವೇನ್ ಮಾಡಬಹುದು, ನೇರವಾಗಿ ಪಾರ್ಟಿ ಇನ್ ಪರ್ಸನ್ ಆಗಿ ಈ ಒಂದು ಕೇವಿಯೇಟ್ ಅನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಕೇವಿಯೇಟ್ ಅರ್ಜಿಯನ್ನ ಯಾವ ನ್ಯಾಯಾಲಯದ ವ್ಯಾಪ್ತಿಗೆ ನಿಮ್ಮ ಸ್ವತ್ತು ಬರುತ್ತೋ ಆ ನ್ಯಾಯಾಲಯದಲ್ಲೇ ಸಲ್ಲಿಸಬೇಕು. ಆದ್ರೆ ಒಂದು ವಿಚಾರವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಏನಪ್ಪಾ, ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಯಾವ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತೋ ನಿಮ್ಮ ಸ್ವತ್ತು ಆ ನ್ಯಾಯಾಲಯದ ಕಿರಿಯ ಮತ್ತೆ ಹಿರಿಯ, ಜೂನಿಯರ್ ಹಾಗೂ ಸೀನಿಯರ್ ಎರಡೂ ನ್ಯಾಯಾಲಯಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಲ್ಲ, ಸಲ್ಲಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಸಲಹೆ ಯಾಕಪ್ಪ ಅಂತಂದ್ರೆ, ಕೆಲವು ಸಂದರ್ಭದಲ್ಲಿ ನೀವು ಕಿರಿಯ ನ್ಯಾಯಾಲಯದಲ್ಲಿ ಕೇವಿಯೇಟ್ ಅನ್ನು ಸಲ್ಲಿಸಿರ್ತೀರಾ. ಎದುರು ಪಕ್ಷಗಾರ ಬಹಳ ಬುದ್ಧಿವಂತನಿರ್ತಾನೆ. ಆ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿ ಆ ಹಿರಿಯ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಅಂದ್ರೆ ಆ ಒಂದು ತಾತ್ಕಾಲಿಕ ನಿರ್ಬಂಧಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ ಅವನು ಪಡ್ಕೊಂಡ್ಬಿಡ್ತಾನೆ. ಅದರಿಂದಾಗಿ ನೀವು ವ್ಯಾಲ್ಯೂಯೇಷನ್ ಏರುಪೇರು ಮಾಡಿ ಅವರು ಯಾವ ನ್ಯಾಯಾಲಯದಲ್ಲಿ ಬೇಕಾದರೂ ಸಹ ಈ ಒಂದು ತಾತ್ಕಾಲಿಕ ನಿರ್ಬಂಧಕ್ಕಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರೋದ್ರಿಂದ ತಾವು ಎರಡೂ ನ್ಯಾಯಾಲಯಗಳಲ್ಲಿ ಕೇವಿಯೇಟ್ ಅನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿದೆ. ಅದೇ ರೀತಿ ಸ್ನೇಹಿತರೆ, ಈ ಕೇವಿಯೇಟ್ ಅನ್ನತಕ್ಕಂಥದ್ದು ಅಂದ್ರೆ ಭಾರತದ ಕಾನೂನು ಆಯೋಗದ 54ನೇ ವರದಿಯ ಶಿಫಾರಸುಗಳ ಅನ್ವಯವಾಗಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಏನಿದೆ, ದಿವಾನಿ ಪ್ರಕ್ರಿಯೆ ಸಮಿತಿ ಅಂತ ಏನಿದೆ, ಅದರಲ್ಲಿ 148A ಸೆಕ್ಷನ್ ಆಗಿ ಸೇರಿಸಲ್ಪಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಕೇವಿಯೇಟ್ ಎಂಬತಕ್ಕಂಥದ್ದು ಕೇವಲ ದಿವಾನಿ ಪ್ರಕರಣಗಳಿಗೆ ಅಂದ್ರೆ ಸಿವಿಲ್ ಕೇಸ್ಗಳಿಗೆ ಮಾತ್ರ ಸಂಬಂಧಪಟ್ಟಿದೆಯೇ ಹೊರತು ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಿಲ್ಲ. ಈ ಒಂದು ಅಂಶವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇದನ್ನು ಕೇವಲ ಸಿವಿಲ್ ಪ್ರೊಸೀಜರ್ ಕೋಡ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೇವಿಯೇಟ್ ಯಾವುದೇ ಕಾರಣಕ್ಕೂ ಅನ್ವಯ ಆಗುವುದಿಲ್ಲ. ಇದಿಷ್ಟು ಸ್ನೇಹಿತರೆ, ಇದಿಷ್ಟು ಸಹ ಇವತ್ತಿನ ದಿವಸ ಒಂದು ಕೇವಿಯೇಟ್ ಬಗ್ಗೆ ನಾನು ನಿಮಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಟ್ಟಿರ್ತಕ್ಕಂಥ ವಿಚಾರ. ಈ ವಿಚಾರ ತಮಗೆ ಅರ್ಥವಾಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ನಾಡಿನ ಕಾನೂನನ್ನು ನಾಡಿನ ಜನರಿಗೆ ಸರಳವಾಗಿ ಅರ್ಥೈಸಬೇಕು ಅನ್ನತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿದೆ. ಎಲ್ಲರಿಗೂ ಸಹ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.